ವಿಠಲ್ ಗೌಡಗೂ ಕೂಡ ತನಿಖೆಗೆ ಕರೆದಿತ್ತು. ಈ ತನಿಖೆಯನ್ನು ಎದುರಿಸಿದ ನಂತರದಲ್ಲಿ ಹೊರಗೆ ಬಂದಂತಹ ವಿಠಲ್ ಗೌಡ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ವಿಡಿಯೋ ಸ್ಟೇಟ್ಮೆಂಟ್ ಅಲ್ಲಿ ಸಾಕಷ್ಟು ಆರೋಪಗಳಿರುತ್ತೆ. ಅದರ ಜೊತೆಯಲ್ಲಿ ಈ ಬಂಗ್ಲಗುಡ್ಡದಲ್ಲಿ ಒಂದಷ್ಟು ಮೂಳೆಗಳಿದೆ, ಬುರುಡೆಗಳಿದೆ, ಇದನ್ನ ನಾನು ಕಂಡಿದ್ದೇನೆ ಅನ್ನುವಂಥ ವಿಚಾರವನ್ನ ಕೂಡ ಈ ವಿಠಲ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೊಟ್ಟ ನಂತರದಲ್ಲಿ ಎಸ್ಐಟಿ ಈಗ ಆ ಆಪರೇಷನ್ ಬಂಗ್ಲಗುಡ್ಡ ಹೊರಟಿರೋದು. ಆದ್ರೆ ಅದಕ್ಕೂ ಮುನ್ನ ಈ ಹೇಳಿಕೆಯನ್ನ ಯಾವಾಗ ರಿಲೀಸ್ ಮಾಡಿದ್ರು, ಇದು ಹಾದಿ ತಪ್ಪಿಸುವಂತ ಯತ್ನ, ತನಿಖೆಯ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ವಿಠಲ್ ಗೌಡ ವಿರುದ್ಧ ಎಸ್ಐಟಿಗೆ ಒಂದು ದೂರು ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳ ಗ್ರಾಮಸ್ಥರಿಂದ ವಿಠಲ್ ಗೌಡ ವಿರುದ್ಧ ದೂರನ್ನ ನೀಡಲಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರಾದಂತಹ ಸಂದೀಪ್ ರೈ ದೂರನ್ನ ಕೊಟ್ಟಿದ್ದಾರೆ, ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ತನಿಖಾ ಹಂತದಲ್ಲಿ ವಿಠಲ್ ಗೌಡ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ವಿಡಿಯೋವನ್ನ ಬರಿಬಿಟ್ಟು ತನಿಖೆಯ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ದೂರವೊಂದನ್ನ ದಾಖಲು ಮಾಡಿದ್ದಾರೆ. ಎಸ್ಐಟಿಗೆ ಮಾಹಿತಿಯನ್ನ ನೀಡದೆ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅಂತ ವಿಠಲ್ ಗೌಡ ವಿರುದ್ಧ ಆರೋಪವನ್ನ ಮಾಡಿರೋದು ಸಂದೀಪ್ ರೈ. ವಿಠಲ್ ಗೌಡ ಹಿಂದೆ ಕೆಲವರು ಸೇರಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅಂತ ಸಂದೀಪ್ ರೈ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನ ಗಮನಿಸ್ತಾ ಇದೀವಿ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ದೂರನ್ನ ಈಗ ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ದೂರನ್ನ ಸ್ವೀಕರಿಸಿದ್ದಾರೆ. ತನಿಖೆಗೆ ಒಂದು ರೀತಿಯಲ್ಲಿ ಅಡೆತಡೆ ಆಗುವಂತ ನಿಟ್ಟಿನಲ್ಲಿ ಈ ಸ್ಟೇಟ್ಮೆಂಟ್ಗಳು ಇದ್ವು ಅನ್ನುವಂತ ವಿಚಾರ. ತನಿಖೆ ಆಯ್ತು, ಹೇಳಿಕೆಗಳನ್ನ ಪಡ್ಕೊಂಡ್ರು ಎಸ್ಐಟಿ ಅಧಿಕಾರಿಗಳು. ಆ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಎಸ್ಐಟಿ ತನಿಖೆ ಹೇಗಿತ್ತು ಅನ್ನುವಂಥದ್ದನ್ನ ವಿಡಿಯೋ ಮಾಡೋದಿದೆಯಲ್ಲ, ಇದು ತನಿಖೆಯ ಹಾದಿಯನ್ನ ತಪ್ಪಿಸಿದಂತೆ ಅಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಅನೇಕರು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅದೇ ವಿಚಾರದಲ್ಲಿ ಚರ್ಚೆ ಕೂಡ ಆಯ್ತು. ಆದ್ರೆ ಈಗ ಎಸ್ಐಟಿ ವಿಠಲ್ ಗೌಡ ಸ್ಟೇಟ್ಮೆಂಟ್ ಅನ್ನೇ ಆಧಾರವಾಗಿ ಇಟ್ಕೊಂಡು ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ 2ನೇ ದಿನದ ಮಾಡ್ತಾ ಇದೆ. ಅದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡಿರೋದು, ತನಿಖೆ ಮುಗಿಸಿದ ನಂತರದಲ್ಲಿ ಎಸ್ಐಟಿ ತನಿಖೆ ಹೇಗಿತ್ತು, ಯಾವ ರೀತಿಯಲ್ಲಿ ತನಿಖೆ ಇತ್ತು, ಏನೇನ್ ಕೇಳಿದ್ರು, ಅದರ ಜೊತೆಯಲ್ಲಿ ಮಹಜರಿಗೆ ಯಾರೆಲ್ಲ ಕರ್ಕೊಂಡು ಹೋದ್ರು, ಆ ಸಂದರ್ಭದಲ್ಲಿ ಏನಾಯ್ತು, ನಾನೇನ್ ನೋಡ್ದೆ, ಇದೆಲ್ಲವನ್ನು ಕೂಡ ಹೇಳೋದಿದೆಯಲ್ಲ, ಇದು ತನಿಖೆಯ ದಾರಿಯನ್ನ ತಪ್ಪಿಸುವಂತ ಯತ್ನ ಇದು ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೂರಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀವಿ. ವಿಠಲ್ ಗೌಡ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ ಸಂದೀಪ್ ರೈ. ಅಲ್ಲಿನ ಗ್ರಾಮಸ್ಥರವರು ಸಂದೀಪ್ ರೈ ಅವರು ದೂರನ್ನ ಕೊಟ್ಟಿರೋದು, ಇದು ತನಿಖೆಯ ದಾರಿ ತಪ್ಪಿಸುವಂತ ಪ್ರಯತ್ನ ಅಲ್ವಾ ಅಂತ ಎಸ್ಐಟಿಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದರ ಹಿಂದೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ, ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಜೊತೆಯಲ್ಲಿ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ದೂರನ್ನ ನೀಡಲಾಗಿದೆ. ವಿಠಲ್ ಗೌಡಗ ಒಂದು ರೀತಿಯಲ್ಲಿ ಈಗ ಟ್ರಬಲ್, ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ವಿಠಲ್ ಗೌಡಗೂ ಕೂಡ ತನಿಖೆಗೆ ಕರೆದಿತ್ತು. ಈ ತನಿಖೆಯನ್ನು ಎದುರಿಸಿದ ನಂತರದಲ್ಲಿ ಹೊರಗೆ ಬಂದಂತಹ ವಿಠಲ್ ಗೌಡ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ವಿಡಿಯೋ ಸ್ಟೇಟ್ಮೆಂಟ್ ಅಲ್ಲಿ ಸಾಕಷ್ಟು ಆರೋಪಗಳಿರುತ್ತೆ. ಅದರ ಜೊತೆಯಲ್ಲಿ ಈ ಬಂಗ್ಲಗುಡ್ಡದಲ್ಲಿ ಒಂದಷ್ಟು ಮೂಳೆಗಳಿದೆ, ಬುರುಡೆಗಳಿದೆ, ಇದನ್ನ ನಾನು ಕಂಡಿದ್ದೇನೆ ಅನ್ನುವಂಥ ವಿಚಾರವನ್ನ ಕೂಡ ಈ ವಿಠಲ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೊಟ್ಟ ನಂತರದಲ್ಲಿ ಎಸ್ಐಟಿ ಈಗ ಆ ಆಪರೇಷನ್ ಬಂಗ್ಲಗುಡ್ಡ ಹೊರಟಿರೋದು. ಆದ್ರೆ ಅದಕ್ಕೂ ಮುನ್ನ ಈ ಹೇಳಿಕೆಯನ್ನ ಯಾವಾಗ ರಿಲೀಸ್ ಮಾಡಿದ್ರು, ಇದು ಹಾದಿ ತಪ್ಪಿಸುವಂತ ಯತ್ನ, ತನಿಖೆಯ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ವಿಠಲ್ ಗೌಡ ವಿರುದ್ಧ ಎಸ್ಐಟಿಗೆ ಒಂದು ದೂರು ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳ ಗ್ರಾಮಸ್ಥರಿಂದ ವಿಠಲ್ ಗೌಡ ವಿರುದ್ಧ ದೂರನ್ನ ನೀಡಲಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರಾದಂತಹ ಸಂದೀಪ್ ರೈ ದೂರನ್ನ ಕೊಟ್ಟಿದ್ದಾರೆ, ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ತನಿಖಾ ಹಂತದಲ್ಲಿ ವಿಠಲ್ ಗೌಡ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ವಿಡಿಯೋವನ್ನ ಬರಿಬಿಟ್ಟು ತನಿಖೆಯ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ದೂರವೊಂದನ್ನ ದಾಖಲು ಮಾಡಿದ್ದಾರೆ. ಎಸ್ಐಟಿಗೆ ಮಾಹಿತಿಯನ್ನ ನೀಡದೆ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅಂತ ವಿಠಲ್ ಗೌಡ ವಿರುದ್ಧ ಆರೋಪವನ್ನ ಮಾಡಿರೋದು ಸಂದೀಪ್ ರೈ. ವಿಠಲ್ ಗೌಡ ಹಿಂದೆ ಕೆಲವರು ಸೇರಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅಂತ ಸಂದೀಪ್ ರೈ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನ ಗಮನಿಸ್ತಾ ಇದೀವಿ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ದೂರನ್ನ ಈಗ ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ದೂರನ್ನ ಸ್ವೀಕರಿಸಿದ್ದಾರೆ. ತನಿಖೆಗೆ ಒಂದು ರೀತಿಯಲ್ಲಿ
ಅಡೆತಡೆ ಆಗುವಂತ ನಿಟ್ಟಿನಲ್ಲಿ ಈ ಸ್ಟೇಟ್ಮೆಂಟ್ಗಳು ಇದ್ವು ಅನ್ನುವಂತ ವಿಚಾರ. ತನಿಖೆ ಆಯ್ತು, ಹೇಳಿಕೆಗಳನ್ನ ಪಡ್ಕೊಂಡ್ರು ಎಸ್ಐಟಿ ಅಧಿಕಾರಿಗಳು. ಆ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಎಸ್ಐಟಿ ತನಿಖೆ ಹೇಗಿತ್ತು ಅನ್ನುವಂಥದ್ದನ್ನ ವಿಡಿಯೋ ಮಾಡೋದಿದೆಯಲ್ಲ, ಇದು ತನಿಖೆಯ ಹಾದಿಯನ್ನ ತಪ್ಪಿಸಿದಂತೆ ಅಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಅನೇಕರು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅದೇ ವಿಚಾರದಲ್ಲಿ ಚರ್ಚೆ ಕೂಡ ಆಯ್ತು. ಆದ್ರೆ ಈಗ ಎಸ್ಐಟಿ ವಿಠಲ್ಗೌಡ ಸ್ಟೇಟ್ಮೆಂಟ್ ಅನ್ನೇ ಆಧಾರವಾಗಿಟ್ಟುಕೊಂಡು ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ 2ನೇ ದಿನದ ಮಾಡ್ತಾ ಇದೆ. ಅದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡಿರೋದು, ತನಿಖೆ ಮುಗಿಸಿದ ನಂತರದಲ್ಲಿ ಎಸ್ಐಟಿ ತನಿಖೆ ಹೇಗಿತ್ತು, ಯಾವ ರೀತಿಯಲ್ಲಿ ತನಿಖೆ ಇತ್ತು, ಏನೇನ್ ಕೇಳಿದ್ರು, ಅದರ ಜೊತೆಯಲ್ಲಿ ಮಹಜರಿಗೆ ಯಾರೆಲ್ಲ ಕರ್ಕೊಂಡು ಹೋದ್ರು, ಆ ಸಂದರ್ಭದಲ್ಲಿ ಏನಾಯ್ತು, ನಾನೇನ್ ನೋಡ್ದೆ, ಇದೆಲ್ಲವನ್ನು ಕೂಡ ಹೇಳೋದಿದೆಯಲ್ಲ, ಇದು ತನಿಖೆಯ ದಾರಿಯನ್ನ ತಪ್ಪಿಸುವಂತ ಯತ್ನ ಇದು ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೂರಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀವಿ. ವಿಠಲ್ಗೌಡ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ ಸಂದೀಪ್ ರೈ. ಅಲ್ಲಿನ ಗ್ರಾಮಸ್ಥರವರು ಸಂದೀಪ್ ರೈ ಅವರು ದೂರನ್ನ ಕೊಟ್ಟಿರೋದು, ಇದು ತನಿಖೆಯ ದಾರಿ ತಪ್ಪಿಸುವಂತ ಪ್ರಯತ್ನ ಅಲ್ವಾ ಅಂತ ಎಸ್ಐಟಿಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದರ ಹಿಂದೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ, ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಜೊತೆಯಲ್ಲಿ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ದೂರನ್ನ ನೀಡಲಾಗಿದೆ. ವಿಠಲ್ಗೌಡಗ ಒಂದು ರೀತಿಯಲ್ಲಿ ಈಗ ಟ್ರಬಲ್, ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ವಿಠಲ್ಗೌಡಗೂ ಕೂಡ ತನಿಖೆಗೆ ಕರೆದಿತ್ತು. ಈ ತನಿಖೆಯನ್ನ ಎದುರಿಸಿದ ನಂತರದಲ್ಲಿ ಹೊರಗೆ ಬಂದಂತಹ ವಿಠಲ್ಗೌಡ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ವಿಡಿಯೋ ಸ್ಟೇಟ್ಮೆಂಟ್ ಅಲ್ಲಿ ಸಾಕಷ್ಟು ಆರೋಪಗಳಿರುತ್ತೆ. ಅದರ ಜೊತೆಯಲ್ಲಿ ಈ ಬಂಗ್ಲಗುಡ್ಡದಲ್ಲಿ ಒಂದಷ್ಟು ಮೂಳೆಗಳಿದೆ, ಬುರುಡೆಗಳಿದೆ, ಇದನ್ನ ನಾನು ಕಂಡಿದ್ದೇನೆ ಅನ್ನುವಂತ ವಿಚಾರವನ್ನ ಕೂಡ ಈ ವಿಠಲ್ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೊಟ್ಟ ನಂತರದಲ್ಲಿ ಎಸ್ಐಟಿ ಈಗ ಆ ಆಪರೇಷನ್ ಬಂಗ್ಲಗುಡ್ಡ ಹೊರಟಿರೋದು. ಆದ್ರೆ ಅದಕ್ಕೂ ಮುನ್ನ ಈ ಹೇಳಿಕೆಯನ್ನ ಯಾವಾಗ ರಿಲೀಸ್ ಮಾಡಿದ್ರು, ಇದು ಹಾದಿ ತಪ್ಪಿಸುವಂತ ಯತ್ನ, ತನಿಖೆಯ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ವಿಠಲ್ಗೌಡ ವಿರುದ್ಧ ಎಸ್ಐಟಿಗೆ ಒಂದು ದೂರು ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳ ಗ್ರಾಮಸ್ಥರಿಂದ ವಿಠಲ್ಗೌಡ ವಿರುದ್ಧ ದೂರನ್ನ ನೀಡಲಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರಾದಂತಹ ಸಂದೀಪ್ ರೈ ದೂರನ್ನ ಕೊಟ್ಟಿದ್ದಾರೆ, ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ತನಿಖಾ ಹಂತದಲ್ಲಿ ವಿಠಲ್ಗೌಡ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ವಿಡಿಯೋವನ್ನ ಬರಿಬಿಟ್ಟು ತನಿಖೆಯ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ದೂರವೊಂದನ್ನ ದಾಖಲು ಮಾಡಿದ್ದಾರೆ. ಎಸ್ಐಟಿಗೆ ಮಾಹಿತಿಯನ್ನ ನೀಡದೆ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅಂತ ವಿಠಲ್ಗೌಡ ವಿರುದ್ಧ ಆರೋಪವನ್ನ ಮಾಡಿರೋದು ಸಂದೀಪ್ ರೈ. ವಿಠಲ್ಗೌಡ ಹಿಂದೆ ಕೆಲವರು ಸೇರಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅಂತ ಸಂದೀಪ್ ರೈ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನ ಗಮನಿಸ್ತಾ ಇದೀವಿ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ದೂರನ್ನ ಈಗ ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ದೂರನ್ನ ಸ್ವೀಕರಿಸಿದ್ದಾರೆ. ತನಿಖೆಗೆ ಒಂದು ರೀತಿಯಲ್ಲಿ ಅಡೆತಡೆ ಆಗುವಂತ ನಿಟ್ಟಿನಲ್ಲಿ ಈ ಸ್ಟೇಟ್ಮೆಂಟ್ಗಳು ಇದ್ವು ಅನ್ನುವಂತ ವಿಚಾರ. ತನಿಖೆ ಆಯ್ತು, ಹೇಳಿಕೆಗಳನ್ನ ಪಡ್ಕೊಂಡ್ರು ಎಸ್ಐಟಿ ಅಧಿಕಾರಿಗಳು. ಆ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಎಸ್ಐಟಿ ತನಿಖೆ ಹೇಗಿತ್ತು ಅನ್ನುವಂಥದ್ದನ್ನ ವಿಡಿಯೋ ಮಾಡೋದಿದೆಯಲ್ಲ, ಇದು ತನಿಖೆಯ ಹಾದಿಯನ್ನ ತಪ್ಪಿಸಿದಂತೆ ಅಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಅನೇಕರು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅದೇ ವಿಚಾರದಲ್ಲಿ ಚರ್ಚೆ ಕೂಡ ಆಯ್ತು. ಆದ್ರೆ ಈಗ ಎಸ್ಐಟಿ ವಿಠಲ್ಗೌಡ ಸ್ಟೇಟ್ಮೆಂಟ್ ಅನ್ನೇ ಆಧಾರವಾಗಿಟ್ಟುಕೊಂಡು ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ 2ನೇ ದಿನದ ಮಾಡ್ತಾ ಇದೆ. ಅದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡಿರೋದು, ತನಿಖೆ ಮುಗಿಸಿದ ನಂತರದಲ್ಲಿ ಎಸ್ಐಟಿ ತನಿಖೆ ಹೇಗಿತ್ತು, ಯಾವ ರೀತಿಯಲ್ಲಿ ತನಿಖೆ ಇತ್ತು, ಏನೇನ್ ಕೇಳಿದ್ರು, ಅದರ ಜೊತೆಯಲ್ಲಿ ಮಹಜರಿಗೆ ಯಾರೆಲ್ಲ ಕರ್ಕೊಂಡು ಹೋದ್ರು, ಆ ಸಂದರ್ಭದಲ್ಲಿ ಏನಾಯ್ತು, ನಾನೇನ್ ನೋಡ್ದೆ, ಇದೆಲ್ಲವನ್ನು ಕೂಡ ಹೇಳೋದಿದೆಯಲ್ಲ, ಇದು ತನಿಖೆಯ ದಾರಿಯನ್ನ ತಪ್ಪಿಸುವಂತ ಯತ್ನ ಇದು ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೂರಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀವಿ. ವಿಠಲ್ಗೌಡ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ ಸಂದೀಪ್ ರೈ. ಅಲ್ಲಿನ ಗ್ರಾಮಸ್ಥರವರು ಸಂದೀಪ್ ರೈ ಅವರು ದೂರನ್ನ ಕೊಟ್ಟಿರೋದು, ಇದು ತನಿಖೆಯ ದಾರಿ ತಪ್ಪಿಸುವಂತ ಪ್ರಯತ್ನ ಅಲ್ವಾ ಅಂತ ಎಸ್ಐಟಿಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದರ ಹಿಂದೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ, ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಜೊತೆಯಲ್ಲಿ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ದೂರನ್ನ ನೀಡಲಾಗಿದೆ. ವಿಠಲ್ಗೌಡಗ ಒಂದು ರೀತಿಯಲ್ಲಿ ಈಗ ಟ್ರಬಲ್, ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ.